ಬರ್ತಾ ಇದೆ, ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ 8:30 ಆಗಿದೆ. ಸೊ ಜೋರಾಗಿ ಮಳೆ ಬೀಸ್ತಾ ಇದೆ. ಈ ಮಳೆಯಲ್ಲಿ ಕಾಲೇಜ್ಗೆ ಹೋಗೋದಂದ್ರೆ ಒಂದು ಖುಷಿನೇ ಬೇರೆ. ಯಾಕಂದರೆ ಇಷ್ಟು ದಿನ ತುಂಬ ಶೆಕೆ ಇರ್ತಿತ್ತಲ್ವ ಹೋಗುವಾಗ. ಸೊ ಇವಾಗಂತೂ ಮಳೆ ಬೀಸ್ತಾ ಇದೆ. ಸೊ ತುಂಬ ಚೆನ್ನಾಗಿ ಆಗ್ತಾ ಇದೆ. ವೆದರ್ ಇಸ್ ಸೋ ಗುಡ್. ತುಂಬ ಖುಷಿ ಅಂತ ಹೇಳ್ತಾ ಇದ್ದೆ ನಾನು. ಬಟ್ ಈಗಂತೂ ಭಯ ಆಗ್ತಾ ಇದೆ. ರೋಡೇ ಕಾಣಿಸ್ತಾ ಇಲ್ಲ. ನನ್ನ ಹಸ್ಬೆಂಡ್ ಹೇಗೆ ಡ್ರೈವ್ ಮಾಡ್ತಾ ಇದ್ದಾರೆ ಏನು ಕಾಣಿಸ್ತಾನೆ ಇಲ್ಲ. ಬಟ್ ಅವ್ರಿಗೆ ಈ ರೋಡಿನ ಅಂದಾಜಿದೆಯಲ್ಲ, ದಿನಾಲು ಹೋಗ್ತಾ ಬರ್ತಾ ಇದ್ದಾರಲ್ಲ. ಸೊ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿ ಪಾಂಡ್ ಇದೆ, ಎಲ್ಲಿ ರೋಡ್ ಸ್ಟ್ರೇಟ್ ಇದೆ ಅಂತ. ದಿಸ್ ಇಸ್ ಮೈ ಸಾರಥಿ. ಹೆಲೋ. ಕಾಲೇಜಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 10 ಮಿನಿಟ್ಸಲ್ಲಿ ನಾನು ಕಾಲೇಜ್ನ ರೀಚ್ ಆಗ್ತೀನಿ ನಾನು ದಿನಾಲು. ಆಮೇಲೆ ನಮ್ಮ ಸಾರಥಿ ಅಂತೂ ತುಂಬ ಕ್ವಿಕ್ ಅಲ್ವಾ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಾನು ಕಾಲೇಜ್ಗೆ ರೀಚ್ ಆದೆ. ಸೊ ಇವಾಗ ಫಸ್ಟಿಗೆ ನಾನು ಇಮೇಲ್ ಚೆಕ್ ಮಾಡ್ತೀನಿ, ಏನಾದ್ರು ಕೆಲಸ ಇದೆಯಾ, ಪೆಂಡಿಂಗ್ ಇದೆಯಾ ಅಂತ. ಸೊ ಇಮೇಲ್ ಚೆಕ್ ಮಾಡಿ ಆಮೇಲೆ ನನಗೆ ಈಗ 9 ಗಂಟೆ ಕ್ಲಾಸ್ ಇದೆ. ಸೊ 5 ನಿಮಿಷ ಇದೆ. ಸೊ ನಾನು HR MBA ಮಕ್ಕಳಿಗೆ ಪರ್ಸನಲ್ ಗ್ರೋತ್ ಅನ್ನೋ ಸಬ್ಜೆಕ್ಟ್ನ ಕಲಿಸ್ತಾ ಇದ್ದೀನಿ. ಸೊ 9 ಗಂಟೆ ಕ್ಲಾಸ್ ಇದೆ. ನಮ್ಮ MBA ಮಕ್ಕಳಿಗೆ ಅಪರ್ಣ ಎಂಟರ್ಪ್ರೈಸಸ್ ಅನ್ನೋ ಕಂಪ್ನೀಲಿ ಪ್ಲೇಸ್ಮೆಂಟ್ ಆಗಿದೆ. ಪುನಃ 6 ಮಕ್ಕಳಿಗೆ HDB ಫಿನಾನ್ಷಿಯಲ್ ಸರ್ವಿಸಸ್ ಅನ್ನೋ ಕಂಪ್ನೀಲಿ ಪ್ಲೇಸ್ಮೆಂಟ್ ಆಗಿದೆ. ಒಂದು ಸ್ಟೂಡೆಂಟಿಗೆ EYಯಲ್ಲಿ ಹಾಗೂ ಒಂದು ಸ್ಟೂಡೆಂಟಿಗೆ ಕೋಡಿಯಾಂಗಲ್ಲಿ ಪ್ಲೇಸ್ಮೆಂಟ್ ಆಗಿದೆ. ಇನ್ನು 6 ಮಕ್ಕಳಿಗೆ HDB ಫಿನಾನ್ಷಿಯಲ್ ಸರ್ವಿಸಸಲ್ಲಿ ಪ್ಲೇಸ್ಮೆಂಟ್ ಆಗಿದೆ. MBA ಮಾಡಬೇಕು ಅಂತಂದರೆ ಈ ಪೋಸ್ಟರನ್ನು ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡಿ. ಇಲ್ಲಿಗೆ ನಾನು ವಿಡಿಯೋನ ಕ್ಲೋಸ್ ಮಾಡ್ತೀನಿ. MBA ಮಾಡಬೇಕು ಅಂತಂದರೆ ನನ್ನನ್ನು ರೀಚ್ ಔಟ್ ಮಾಡಿ.